ಹಾಯ್ ನಮಸ್ಕಾರ ವೀಕ್ಷಕರೇ, ಸಿನಿಮಾ ಹವಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಬ್ಬ ವ್ಯಕ್ತಿನ ಪರಿಚಯ ಮಾಡಬೇಕು ಅಂತ ಹೊರಟಿದೀವಿ. ಅಯ್ಯೋ, ವ್ಯಕ್ತಿ ಅಂದ್ರೆ ಪರಿಚಯ ಮಾಡಬೇಕು ಅಂದ್ರೆ ತಪ್ಪಾಗತ್ತೆ. ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರ್ನಾಟಕದಲ್ಲಿ ಅವ್ರ ನಟನೆ ನೋಡಿ ಮನರಂಜನೆ ತಗೊಂಡವ್ರು ಯಾರಿಲ್ಲ ಹೇಳಿ? ಅವರೇ ಅವತ್ತಿನ ದಿಗ್ಗಜರಿಂದ ಹಿಡಿದು ಇವತ್ತಿನ ಹೊಸ ನಟರವರೆಗೂ ಸಿನಿಮಾನ ಮಾಡಿದಂತ ವ್ಯಕ್ತಿ, ನಮ್ಮನ್ನೆಲ್ಲ ರಂಜಿಸಿದಂತ ವ್ಯಕ್ತಿ ಅವರೇ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು. ಇವತ್ತು ಅವ್ರ ಮನೆ ಹತ್ರ ಇದೀವಿ. ಬನ್ನಿ ಅವ್ರ ಮನೆ ನೋಡೋಣ, ಅವ್ರ ಹೋಮ್ ಟೂರ್ ನೋಡೋಣ, ಅವ್ರ ಇವತ್ತಿನ ಜೀವನ ಹೇಗಿದೆ, ಅವ್ರ ಸ್ಥಿತಿಗತಿ ಹೇಗಿದೆ, ಎಲ್ಲವನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನೋಡಿ ತೋರಿಸಿದ್ದು ಚಲುವರಾಯ ಸ್ವಾಮಿ ನಿವಾಸ, ಶ್ರೀಮತಿ ಜಲಜಾಕ್ಷಿ, ಶ್ರೀ ಹೊನ್ನವಳ್ಳಿ ಕೃಷ್ಣ ಅವರು, ಶ್ರೇಯಸ್ ದಕ್ಷ. ಬನ್ನಿ ಸ್ನೇಹಿತರೆ, ಮನೆ ಒಳಗಡೆ ಹೋಗೋಣ, ಅಪ್ಪಾಜಿ ಅವ್ರನ್ನ ಮಾತಾಡ್ಸೋಣ, ಹೇಗಿದ್ದಾರೆ ಏನು ಕೇಳೋಣ. ಬನ್ನಿ. ನೋಡ್ರಿ, ಹೊರಗಡೆನೆ ಕೃಷ್ಣನ್ ಫೋಟೋ ಹಾಕಿದ್ದಾರೆ. ಕೃಷ್ಣ ಅಲ್ವಾ, ಅದಕ್ಕೆ ಎಂಟ್ರಿಗೆ ಕೃಷ್ಣ ಅವ್ರ ಫೋಟೋ ಹಾಕಿದ್ದಾರೆ. ಬನ್ನಿ, ಇನ್ ತಡ ಮಾಡೋದ್ ಬೇಡ, ಮಾತಾಡ್ಸೋದನ್ನ. ಬನ್ನಿ ಅಪ್ಪಾಜಿ, ನಮಸ್ಕಾರ. ಇಲ್ಲ ಕೂತಿದ್ದಾರೆ, ಬನ್ನಿ ನೋಡ್ ಬನ್ನಿ. ಹೇಗಿದ್ರ ಅಪ್ಪಾಜಿ? ಚೆನ್ನಾಗಿದ್ದೀನಿ. ನಾವು ಚೆನ್ನಾಗಿದ್ದೀವಿ ಅಪ್ಪಾಜಿ. ಆಮೇಲೆ ಮತ್ತೆ ಆರೋಗ್ಯ ಎಲ್ಲ ಹೇಗಿದೆ? ಫಸ್ಟ್ ಕ್ಲಾಸ್. ಅದೇ ನಿಮ್ ಮನೆ ನೋಡ್ಬೇಕು, ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ನಾವು ನಮ್ ಸ್ನೇಹಿತರು ಬಂದಿದೀವಿ. ತುಂಬಾ ಸಂತೋಷ. ಭಗವಂತ ನಿಮ್ಗೆ ಆರೋಗ್ಯ ಭಾಗ್ಯ ಕೊಡ್ಲಿ. ಮೊದ್ಲು ಏನೇ ಇದೆಲ್ಲ ನಂದೇ ಅಂತಾರೆ, ಯಾವ್ದು ನಂದಲ್ಲ, ಶುದ್ಧ ಸುಳ್ಳು. ಬದುಕಿರೋವರೆಗೂ ಬಂಗಾರ, ಆಮೇಲೆ ಸಿಂಗಾರ. ಎಂತ ದೊಡ್ಡ ಮಾತು ನೋಡಿ. ಅದೆಲ್ಲ ಅನುಭವದ ಮಾತು, ಸುಮ್ನೆ ಹೇಳ್ತಾರ? ಇವೆಲ್ಲ ನಾವು ನಮ್ಮ ಯಜಮಾನ್ರ ಹತ್ರ ಕಲ್ತಿದ್ದು. ಅವ್ರ ಹಾಗೆ ಇವ್ರ ಹಾಗೆ ಅಂತ ಹೇಳುವ ಮುನ್ನ ನೀನ್ ಹೇಗೆ ಅಂತ ಯೋಚನೆ ಮಾಡು. ನಾವು ಅದನ್ನೇ ಇವತ್ತಿಗೂ ನಾವು ಎಲ್ಲ ತಿಳ್ಕೊಂಡು ನೋಡ್ಕೊಂಡು ಮಾತಾಡೋದು. ನೋಡಿ, ಅಪ್ಪಾಜಿ ಅವ್ರನ್ನ ಜಸ್ಟ್ ಹಾಯ್ ಅಂತ ಕೇಳಿದ್ದಕ್ಕೆ ಎಷ್ಟೋ ಸಾರಸ್ಯವಾದ ಮಾತುಗಳನ್ನ ಹೇಳಿದ್ರು. ಇನ್ನು ಅವ್ರ ಜೊತೆ ಇಂಟರ್ವ್ಯೂ ಮಾಡೋಣ, ಮಾತಾಡ್ಸೋಣ. ಇನ್ನೂ ಅವ್ರ ಹತ್ರ ತುಂಬಾ ವಿಷಯಗಳಿದೆ, ತಿಳ್ಕೊಳ್ಳೋಣ. ಬನ್ನಿ. ಮೌನವೇ ಆಭರಣ, ಮುಗುಳ್ನಗೆ ಸಸಿಕಿರಣ, ನೋಟವೇ ಹೂಬಾಣ. ಆ ಸಾಂಗ್, ಅವತ್ತಿನ ಸಾಂಗ್ ಎಲ್ಲ ಅದು ಮಾಯ ಆಗೋಯ್ತು. ಈಗ ಅಮ್ಮ ಲೂಸ, ಅಪ್ಪ ಲೂಸ, ಯಾರು ಲೂಸ್ ಆಗೋದ್ ಬೇಡ, ಎಲ್ಲ ಅವ್ರ ಹಾಗೆ ಇರ್ಬೇಕು. ಅಪ್ಪಾಜಿ ಎಲ್ಲರೂ ಸಂಗೀತ ಏನಾರ ಕಲ್ತಿದ್ರ? ಇಲ್ಲ ಇಲ್ಲ ಇಲ್ಲ. ನಾನು ಏನಿದ್ರು ನಾಟಕ ಕಂಪ್ನಿಯಲ್ಲಿ ಇದ್ದರು. ನಾವು ಪಂಡ್ರುಬಾಯಿ ನಾಟಕ ಕಂಪ್ನಿಯಲ್ಲಿ ಇದ್ದು, ಪಂಡ್ರುಬಾಯಿ, ರಮಾದೇವಿ, ಮೈನಾವತಿ, ಶಾಂತಿ ನಿವಾಸ, ಮಾಂಗಲ್ಯ ಭಾಗ್ಯ, ಭಕ್ತಮೀರ. ಅದರಲ್ಲಿ ನಾನು ಬಕ್ಕಮ್ಮ 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 ಎಕ್ಕಡ ಪೋತಾರ, ಎಕ್ಕಡ ಪೋತಾರ, ಇಕ್ಕಡ ಇಕ್ಕಡ ಜಾನೆ ಪಾಷಾ ಬಕ್ಕಮ್ಮ ಬಕ್ಕಮ್ಮ ಏ ಎಂಕಣ. ಇದಕ್ಕೆ ಒನ್ಸ್ ಮೋರ್ ರಾಗ. ನಮ್ಗೆ ಒನ್ಸ್ ಮೋರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಒನ್ಸ್ ಮೋರ್ ಅಂದಟ್ಕೆ ಸರಿಯಾಗಾಡ್ಲಿಲ್ವಾ ಅಂತ ಕೇಳಿದ್ದೆ ನಾನು. ಚೆನ್ನಾಗಾಡಿದ್ರೆ ಅದಕ್ಕೆ ಒನ್ಸ್ ಮೋರ್, ಹಂಗಾರೆ ಸರಿ ಆಯ್ತು. ನೋಡಿ ವೀಕ್ಷಕರೇ, ಕಲೆ ಅನ್ನೋದು ಯಾರು ಸತ್ತು ಅಲ್ಲ ಅಂತಾರಲ್ಲ, ಅದಕ್ಕೆ ಯಾವ ವಿದ್ಯೆ ಯಾವ್ದು ಬೇಕು ಅಲ್ಲ, ಸರಸ್ವತಿ ಒಲಿಬೇಕು ಅಂತ ಹೇಳ್ತಾರಲ್ಲ, ಆ ಸರಸ್ವತಿ ಕೃಷ್ಣ ಅಪ್ಪಾಜಿ ಒಲ್ದಿದ್ದಾರೆ. ಅದಕ್ಕೆ ಅವ್ರು ಇವತ್ತು ಇಷ್ಟು ಸಾವಿರಾರು ಸಿನಿಮಾಗಳು, 1008 ಅಪ್ಪಾಜಿ ಅಲ್ಲ, 1008 ಸಿನಿಮಾ ಮಾಡಿದ್ದೀನಿ. ಈಗ ಒಂದು 3-4 ಸಿನಿಮಾ ಮಾಡ್ತಾ ಇದ್ದೀನಿ. ನಾಕೋಳಿಕೆ ರಂಗ ಅಂತ ಒಂದು, ಆಮೇಲೆ ಗಣೇಶ್ ಅವ್ರದ್ದು ಪಿನಾಕ ಅಂತ ಒಂದು, ಆಮೇಲೆ ಇನ್ನೊಂದು 2-3 ಯಾವ್ದೋ ಹಿಂಗೆ ಮಾಡ್ತಾ ಇದ್ದೀನಿ. ಸುಮ್ನೆ ಹೇಳಿಲ್ಲ, 1000 ಸಿನಿಮಾ ಸರ್ದಾರ ಅಂತ, 1008 ಸಿನಿಮಾ. ಇವತ್ತಿನ ಕಾಲದಲ್ಲಿ 1 ಸಿನಿಮಾ 2 ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಆಗಿದೆ. ಅಂತದ್ರಲ್ಲಿ 1008 ಸಿನಿಮಾ ಮಾಡಿದ ಜೀವ ಅದು. ಅವ್ರಿಗಿನ್ ಎಂತ ಅನುಭವಗಳಿರುತ್ತೆ, ಎಲ್ಲ ಇರುತ್ತೆ. ಬನ್ನಿ ಫಸ್ಟ್ ಅವ್ರ ಮನೆ ತೋರ್ಸೋಣ, ಅವ್ರ ಮನೆ ನೋಡೋಣ, ಹೇಗಿದೆ ಮಾತಾಡ್ಸೋಣ. ಅಮ್ಮವ್ರು ಇದಾರೆ, ಅಮ್ಮವ್ರನ್ನ ಮಾತಾಡ್ಸೋಣ, ಹೇಗಿದ್ದಾರೆ ನೋಡೋಣ.
पूज्याय राघवेन्द्राय सत्यधर्मरताय च भजतां कल्पवृक्षाय नमता कामधेनुवे कಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ. ಹೆಂಗಪ್ಪಾಜಿ ಸಂಗೀತ ಕಲಿವೇನೆ ಇಷ್ಟು ಚೆನ್ನಾಗಿ ಆಡ್ತೀರಾ? ಹಿಂಗೆ ಕುಲವನರಿಯದ ತನುಮನದಿಂದಲೂ ದೇಕೆಂತು ಮೆರವೆ ಅಧಮ ನೀಚ ಬೀಳುವೈವೆ ನಿನ್ನ ದರ್ಪದ ಬೆಲ್ಲು ಬಾಣವನ್ನ. ಕುಲವನರಿಯದ ತನುಮನದಿಂದಲೂ ದೇಕೆಂತು ಮೆರವೆ ಅಧಮ ನೀಚ. ಇನ್ನೇನು ಆನಂದ ಬೇಕಾಗಿದೆ ಸವಿಯೂಟವಾ ನೀ ನೀಡುವೆ ಉಲ್ಲಾಸ ಬೇಕಾಗಿದೆ. ಇನ್ನೇನು ಆನಂದ ಬೇಕಾಗಿದೆ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮನದಲ್ಲಿ ಆಶಯ ತುಂಬಿದ ಮೇಲೆ ಮರತೆ ಬಿಡಲು ಬಹುದೇ. ಅಮಯವು ಸುಮಯವು ಬಾಳುವ ಮೊದಲೇ ಬಾರದ ಏನು ನೀ ಬಳಿ ಸಾರಿ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ. ಅವಾಗ ವಿಸಿಲ್ ಬರೋದು. ವಿಸಿಲ್ ಈ ಸಿನಿಮಾಗಿಂತ ನಾಟಕ ಬಹಳ ಆನಂದಮಯ. ಏನು ರಾತ್ರಿ 10 ಗಂಟೆಗೆ ಎಲ್ಲಾರು ಚಾಪೆ ಇದು ಗೋಣಿ ಚೀಲ ಅವು ಇವು ಎಲ್ಲ ಹಾಕೊಂಡು ಬಂದ್ಬಿಡಾರ. ಬೆಳಗ್ಗೆ ತನಕ ಅಯ್ಯೋಯ್ಯೋ ಆಗ್ಲೇ 5:30 ಆಗೋಯ್ತಾ? ವಾ ದೇವ್ರಿಗೆ ಗೊತ್ತಾಗ್ಲಿಲ್ಲ. ಹಿಂದೆಲ್ಲಿ ಇನ್ನೊಂದು ಒಂದು ಸೀನ್ 2 ಸೀನ್ ಐತೆ, ಅದನ್ನ ಮಾಡ್ಬಿಟ್ರೆ. ನಮಸ್ತೆ. ಮೂರು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಿಗೆ ಬಂದಿದ್ದು ಸ್ವಲ್ಪ ಹೇಳ್ತೀರಾ ನಮ್ಗೆಲ್ಲ? ಈಗಿನ ಯೂತ್ಸ್ಗೆ ಕೇಳ್ಬೇಕು ಆಗಿನ ಟೈಮಲ್ಲಿ ಅಂತ. ನಾನು ಹುಟ್ಟಿದ್ದು ಹೊನ್ನವಳ್ಳಿ, ಅರ್ಕಲ್ಗೋಡ್ ಹತ್ರ ಇದೆ, ಅರ್ಕಲ್ಗೋಡ್ಜಿ. ಇವತ್ತು ನನಗೆ ನಾನು ಎಲ್ಲರೂ ಹೊನ್ನವಳ್ಳಿಯವರೇ ಅಂತ ಶುರು ಮಾಡಿಬಿಟ್ರು. ಕೃಷ್ಣ ಅನ್ನೋದು ಬಿಟ್ಬಿಟ್ರು. ನಮ್ಮಪ್ಪ ಇಟ್ಟಿದ್ದು ಕೃಷ್ಣ, ಅದು ಇದಾಗುತ್ತೆ. ನಮ್ಮ ಡೈರೆಕ್ಟರ್ ಸಿದ್ಧಲಿಂಗಯ್ಯನವರು ನಿಮ್ಮೂರು ಯಾವುದು? ಹೊನ್ನವಳ್ಳಿ. ಹೊನ್ನವಳ್ಳಿ ಅಂದಿಟ್ಕೆ ಬರೋದ್ ಕಲಿ ಸರ್, ನಾನು ಕೃಷ್ಣ ಕುಮಾರ್ ಅಂತ ಇಟ್ಕೋಬೇಕು ಅಂತ. ಅಯ್ಯೋ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಇದ್ದಾರೆ ಸಾಕು, ಹೊನ್ನವಳ್ಳಿ ಅಂದಿಟ್ಕೆ ಬರೋದ್ ಕಲಿ ಅಂತ. ಅವಾಗಿಂದ ಹೊನ್ನವಳ್ಳಿಯವ್ರನ್ನ ಕರಿ, ಹೊನ್ನವಳ್ಳಿಯವ್ರನ್ನ ಬರೋಳು, ಹೀಗೆ ಆಗೋಯ್ತು. ಅದು ನನಗೆ ಅದೇನು ಬೇಜಾರಾಗಲಿಲ್ಲ. ಆಯ್ತು ಬಿಡಿ ಅಂತಂದೆ. ಯಾಕೆ ಟಾಪ್ ಡೈರೆಕ್ಟ್ರ್ ಸಿದ್ಧಲಿಂಗಯ್ಯ, ಬಂಗಾರದ ಮನ್ಸದ ಡೈರೆಕ್ಟ್ರ್ ಅಂತ ಏನು ಹುಡುಗಾಟನ ಅಂಥದ್ದನ್ನೆಲ್ಲ ನೋಡೋ ಭಾಗ್ಯ ನಮ್ಗೆ ಸಿಕ್ತಲ್ಲ, ಅದು ನಮ್ಮ ಪುಣ್ಯ. ಇದು ನಾನು ಅಲ್ಲಿಂದ ಕಲ್ತು ಬಂದವನು. ಯಾವುದೇ ಕಾರಣಕ್ಕೂ ಯಾವುದನ್ನು ಮರೆಯೋಕ್ಕಾಗಲ್ಲ. ನಿಮ್ಮ ತಂದೆ ತಾಯಿ? ನನ್ನ ತಂದೆ ನಾರಾಯಣಯ್ಯ ಅಂತ ತೀರೋಗ್ಬಿಟ್ರು. ನನ್ನ ತಾಯಿ ಪುಟ್ಟಲಕ್ಷ್ಮಮ್ಮ ಅಂತ ಅವರು ತೀರೋದ್ರು. ಈಗ ನಾನು, ನನ್ನ ಶ್ರೀಮತಿ, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಕ್ಕಳು ಇಷ್ಟು ಜನ ಇದ್ದೀವಿ. ಅವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮಗಳು ಜಯನಗರದಲ್ಲಿ ಇದ್ದಾಳೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಬರ್ತಾ ಇರ್ತಾರೆ ಆಗಾಗ. ಏನೋ ಆಗ ಬಂದಾಗ ನೋಡೋದೇ ನಮ್ಮ ಪುಣ್ಯ. ಹಾಗಾಗಿ ದೇವರು ಈ ಮಟ್ಟಿಗೆ ಇಟ್ಟಿದ್ದಾನೆ. ನಿಮಗೆ ನಟನೆ ಗೀಳು ಹುಟ್ಟಿದಾಗಿಂದನೇ ಇತ್ತ ಪಜೆ, ಅಥವಾ ಇಂಥ ವಯಸ್ಸಲ್ಲಿ ಬಂತ,
ಹೇಗೆ ಇದು? ಇಲ್ಲ ನಾನು ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ಅನ್ನೋ ಭಾವನೆ. ಆಗ ನ್ಯೂ ಫಿಲ್ಮ್ ಡೈರಿ ಅಂತ ಒಂದು ಬರೋದು, ಅದರಲ್ಲಿ ಪ್ರತಿಯೊಬ್ಬರು ವಿಳಾಸ ಇರೋದು. ಆರ್ಟಿಸ್ಟು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಅಂದ್ರೆ ಏನು? ದುಡ್ಡು ಹಾಕಿ ಸಿನಿಮಾ ಮಾಡ್ತಾನಲ್ಲ ಅವರು, ಅದಕ್ಕೆ ಪ್ರೊಡ್ಯೂಸರ್ ಅಂತಾರ? ಗೊತ್ತಿರಲಿಲ್ಲ ನಿಮ್ಗೆ? ಇಲ್ಲ, ನನಗೆ. ಡೈರೆಕ್ಟರ್ ಅಂದ್ರೇನು ಹೇಳ್ಕೊಡ್ತಾರೆ ಎಲ್ಲ, ಹೀಗೆ ಅಂತ, ಅದಕ್ಕೆ ಡೈರೆಕ್ಟರ್. ಛಾಯಾಗ್ರಹಣ ಅಂದ್ರೆ ಹೀಗೆ ಪ್ರತಿಯೊಂದು ನೋಡ್ಕೊಂಡು ಕಲ್ತ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾನು ನ್ಯಾಯವಾಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಹೆಂಗ್ ಬಂದ್ರಿ ಬೆಂಗಳೂರಿಗೆ? ಅಂದ್ರೆ ಮುಂಚೆ ಬಂದು ಹೋಗಿದ್ರಾ ಬೆಂಗಳೂರಿಗೆ? ಹೊನ್ನವಳಿಯಲ್ಲಿ, ಬೆಂಗಳೂರಲ್ಲಿ? ಸರ್, ನಂದು ಹೇಳಿದ್ನಲ್ಲ, ಚಿಕ್ಕ ಹಳ್ಳಿ ಕುಗ್ಗ ಗ್ರಾಮ. ನಾನು ಅಣ್ಣವ್ರು ನೋಡಬೇಕು ಅನ್ನೋ ಭಾವನೆ ಇತ್ತು ವಿನ ಪಾಠ ಮಾಡಬೇಕು ಅನ್ನೋ ಭಾವನೆ ಇರಲಿಲ್ಲ. ಅಣ್ಣವ್ರು ನೋಡಕ್ ಬಂದೆ, ಅವರು ಭಾಳ ಸಿಂಪಲ್ ಆಗಿದ್ರು. ಅಂದರೆ ವೈಟ್ ಪಂಚೆ, ವೈಟ್ ಶರ್ಟು, ಇದೇನು ರಾಜ್ಕುಮಾರ್ ಹಿಂಗಿದ್ದಾರೆ ಅಂತ. ಹೆಂಗಿರ್ಬೇಕು ರಾಜ್ಕುಮಾರ್ ಅಂದ್ರೆ ಹಿಂಗಿರ್ಬೇಕು ಅಂತ ನನ್ನ ಭಾವನೆಗಳು. ಸಿನಿಮಾಲೆಲ್ಲ ಹಂಗ್ ನೋಡಿದೀವಿ. ಹಾ, ಅದೇ ವೀರಕೇಸರಿ ಅವು ಇವು ಈ ಸಿನಿಮಾ ಎಲ್ಲ ಹೇಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಇವ್ರು ಮಾಮೂಲಿಯಾಗಿ ಹಿಂಗಿದ್ದಾರೆ, ಇವ್ರು ರಾಜ್ಕುಮಾರ. ಅಯ್ಯೋ. ಆಗ ಗೋಲ್ಡನ್ ಸ್ಟುಡಿಯೋ ಅಂತ ರೌಡಿ ರಂಗಣ್ಣ ಶೂಟಿಂಗ್ ಅಲ್ಲಿದ್ದಾರೆ ಅಂತ. ಯಾರು ಹೇಳಿದ್ರು? ಅಲ್ಲಿ ಪಾರ್ವತಕ್ಕವರೇ ಹೇಳಿದ್ದು, ಅಲ್ಲಿದ್ದಾರೆ ದೂರ, ಇನ್ನೊಂದ್ಸರಿ ಬರುವೆ ಅಂತ. ಸರಿ ಬಾಬಾ, ಯಾಕೆ ಹಂಗೆ ಹೋಗ್ತೆ, ಕಾಫಿ ಕುಡಿ ಅಂತ. ಕಾಫಿ ಕುಡಿದು ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ನಂದು ಅರ್ಕಲ್ಗೋಡ್ ಹತ್ರ ಹೊನ್ನವಳ್ಳಿ, ನನ್ನ ಹೆಂಡತಿ ಸಾಲಿಗ್ರಾಮ ಜಲಜಾಕ್ಷಿ ಅಂತ. ಓ ಸಾಲಿಗ್ರಾಮ, ನೀವು ನಮ್ಮೂರ ಕಡೆ ಇರೋಣ? ಹಾಂ, ಇರ್ಬೋದು. ಸೊ ಹೀಗೆ ನೋಡ್ಕೊಂಡು ನಾವು ಬಂದಿದ್ದು. ಇವ್ರ ಜೊತೆ ನಾವು ಫೋಟೋ ತೆಗ್ಸ್ಕೋಬೇಕು, ಅದು ತೆಗ್ಸ್ಕೋಬೇಕು ಅಂತ ನನಗೇನು ಇದಿರ್ಲಿಲ್ಲ. ನೋಡ್ಬೇಕು, ನಮಸ್ಕಾರ ನೋಡಾಯ್ತು, ನಮಸ್ಕಾರ ಮಾಡತ್ತೆ, ಬರ್ತೀನಿ ಸರ್. ಯೋ ಇದ್ಯಾಕಯ್ಯ? ಹಾ.